ರಾಮ ಮಂದಿರ ಹುಂಡಿ ಲೂಟಿ ಸ್ಫೋಟಕ್ಕೆ ಸತ್ಯ ಬಯಲಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಕಳ್ಳತನದ ಒಂದೊಂದೇ ಕಹಾನಿಗಳು. ಈಗಾಗಲೇ ರಾಮಲಲ್ಲ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಂಡಿ ಲೂಟಿಯ ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಕಳ್ಳತನದ ಒಂದೊಂದೇ ವಿಚಾರ. ಸಿಸಿಟಿವಿ ಕಣ್ಗಾವಲು ತಪ್ಪಿಸಲು ಆರೋಪಿಗಳ ಬಿಗ್ ಪ್ಲಾನ್. ಹೇಗಿತ್ತು ಆರೋಪಿಗಳ ಕಳ್ಳಾಟ? ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕೊಡ್ತಾ ಇದ್ದೀವಿ. ಶೌಚಾಲಯದಲ್ಲಿ ಹಣ ಬಚ್ಚಿಟ್ಟಿದ್ದ ರಾಮರಾಜ್ಯ ರಾಕ್ಷಸರು. ವಿಚಾರಣೆ ವೇಳೆ ಶಾಕಿಂಗ್ ಮಾಹಿತಿ ಬಾಯ್ಬಿಟ್ಟ ಆರೋಪಿಗಳ ತನಿಖೆ ವೇಳೆ ಯಾರ್ಯಾರು ಹೆಸರು ಪ್ರಸ್ತಾಪ ಆಗಿದೆ. ಕಳ್ಳತನ ಮಾಡಿದ್ದ ಹಣದಿಂದ ಆರೋಪಿಗಳು ಮಾಡಿದ್ದೇನು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಕೊಡ್ತಾ ಇದ್ವಿ. ರಾಮ ಮಂದಿರ ಹುಂಡಿ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ಮಂದಿಯನ್ನ ತೆಗೆದುಕೊಂಡು 8 ಜನರನ್ನ ತೆಗೆದುಕೊಂಡು ಪೊಲೀಸರು SIT ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ಬಟ್ ಹಣವನ್ನ ಯಾವ ರೀತಿಯಾಗಿ ಕಳ್ಳತನ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೌಚಾಲಯದಲ್ಲಿ ಹಣವನ್ನ ಬಚ್ಚಿಟ್ಟಿದ್ರು. ಧಾರ್ಮಿಕ ನಂಬಿಕೆಗೆ ದ್ರೋಹ ಮಾಡುವಂತಹ ಕೆಲಸವನ್ನ ಮಾಡಿದಂತ ಇವರು ದೇವರ ಹುಂಡಿಯನ್ನೇ ಕದಿಯುವಂತಹ ರೀತಿಯಲ್ಲಿ, ದೇವರ ಹಣವನ್ನೇ ಕದಿಯುವಂತಹ ರೀತಿಯಲ್ಲಿ ಮಾಡಿದಂತ ಈ ಒಂದು ದ್ರೋಹ ಏನಿದೆಯಲ್ಲ, ಇದ್ರ ಬಗ್ಗೆ ಇದೀಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ರೆ. ಅದು ತನಿಖೆಯಲ್ಲಿ ಒಂದೊಂದೇ ಸತ್ಯಗಳು ಬಯಲಾಗ್ತಾ ಇದೆ. ಶೌಚಾಲಯದಲ್ಲಿ ಹಣ ಮುಚ್ಚಿಟ್ಟಿದ್ರಂತೆ. ಇನ್ನು ಇದರಲ್ಲಿ ಯಾರ್ಯಾರ ಕೈವಾಡ ಇದೆ, ಇನ್ನು ಇದರಲ್ಲಿ ಯಾರ್ಯಾರು ಭಾಗ್ಯ ಹಾಕಿದ್ರು, ಇದ್ರ ಬಗ್ಗೆ ಎಲ್ಲ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಬಗೆದಷ್ಟು ಬಯಲಾಗ್ತಾ ಇದೆ. ಅನಿಲ್ ಮಿಶ್ರಾ, ಅವಿನಾಶ್, ಈಗೇನು 8 ಜನರನ್ನ ತನಿಖೆ ನಡೆಸ್ತಾ ಇದೆ ಡಿಪಾರ್ಟ್ಮೆಂಟು. ಅದರಲ್ಲಿ ಸಿಸಿಟಿವಿ ಕಣ್ಣು ತಪ್ಪಿಸಲು ಶೌಚಾಲಯದಲ್ಲಿ ಹಣ ಹೂಡಿಕೆ, ಸೂಕ್ತ ಸಮಯ ಸಿಕ್ಕಾಗ ಅಲ್ಲಿಂದ ಹೊರಗೆ ಸಾಗಿಸಲಾಗ್ತಾ ಇತ್ತು. ಕಾಣಿಕೆ ಕಳ್ಳತನ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಲೂಟಿ ಮಾಡಿದ್ದ ದುಡ್ಡಿಂದ ಆಸ್ತಿ ಖರೀದಿಸಿರುವುದು ಬೆಳಕಿಗೆ ಬಂದಿದೆ. ಸಿಸಿಟಿವಿ ಕಣ್ಗಾವಲು ತಪ್ಪಿಸಲು ಪ್ರೀ ಪ್ಲಾನ್ ಕಾರ್ಯಾಚರಣೆ. ಕೋಟ್ಯಾಂತರ ಲೂಟಿ ಮಾಡಿದ್ದಾಗಿ ವಿಚಾರಣೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಸತ್ಯ ಬಾಯ್ಬಿಟ್ಟ ಆರೋಪಿ ಅವಿನಾಶ್ ಶುಕ್ಲಾ. ಇನ್ನು ಲೂಟಿಯಲ್ಲಿ ಟ್ರಸ್ಟಿ ಅನಿಲ್ ಮಿಶ್ರಾ ಹೆಚ್ಚಿನ ಕೈವಾಡ ಇದೆ. ವಿಚಾರಣೆ ವೇಳೆ ಟ್ರಸ್ಟಿ ಹೆಸರು ಪ್ರಸ್ತಾಪ ಮಾಡಿದ ಅವಿನಾಶ್. ಸಿಸಿಟಿವಿ ಕಣ್ತಪ್ಪಿಸಿ ಶೌಚಾಲಯದಲ್ಲಿ ಹಣ ಹೂಡಿಕೆ, ಸಮಯ ನೋಡಿಕೊಂಡು ಅಲ್ಲಿಂದ ಹಣವನ್ನ ಸಾಗಾಟ ಮಾಡುವಂಥದ್ದು. ಫ್ರೀಯಾಗಿ ಸಿಗುತ್ತೆ ಅಂದ್ರೆ ನನಗೂ ಸಿಗ್ಲಿ, ಇನ್ನೊಬ್ರಿಗೂ ಸಿಗ್ಲಿ, ನಮ್ಮ ಮನೆಗೂ, ಮನೆತನದಲ್ಲಿ ಎಲ್ರಿಗೂ ಸಿಗ್ಲಿ ಅನ್ನುವಂಥ ಮಾತು. ಹಂಗಾಗಿ ಹಣ ಇದೆ ಅಂತ ಅಂದ್ರೆ ದುರಾಸೆ ಪಟ್ಟು ದೇವರ ಹಣಕ್ಕೆ ಕನ್ನ ಹಾಕದಂತ ಇವರು ರಾಮರಾಜ್ಯದ ರಾಕ್ಷಸರು. ಒಂದು ಕಳ್ಳತನದ ವೇಳೆ ಒಬ್ಬ ವ್ಯಕ್ತಿ ಹಣವನ್ನ ತೆಗೆದುಕೊಳ್ತಿದ್ರೆ ಉಳಿದವರು ಅನುಮಾನ ಬಾರದಂತೆ ನೋಡ್ಕೊಳ್ತಾ ಇದ್ರು. ಅಂದ್ರೆ ಇವರು ಪ್ಲಾನಿಂಗ್ಸ್ ಹೇಳ್ತಾ ಇರೋದು ನಾವು. ಕ್ಯಾಮ್ರಾ ಕಣ್ಣಿಗೆ ಬೀಳದಂತೆ ಹಣ ಸಾಗಿಸುತ್ತಿದ್ದ ಆರೋಪಿಗಳು. ಇಲ್ಲಿ ಕದ್ದ ಹಣದಿಂದ ಭೂಮಿ, ಮನೆ ಖರೀದಿ ಮಾಡಿದಂತಹ ಆರೋಪ ಕೇಳಿ ಬರ್ತಾ ಇದೆ. ಆಸ್ತಿ ಇದೆ, ಕುಟುಂಬಸ್ಥರ ಹೆಸರಲ್ಲಿ ಆಸ್ತಿಯನ್ನ ಮಾಡ್ಕೊಂಡಿದ್ದಾರೆ. FIRಗೂ ಮುನ್ನವೇ, ಕಾನೂನು ಪ್ರಕ್ರಿಯೆ ಆರಂಭಕ್ಕೂ ಮುನ್ನವೇ ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಕಾನೂನು ಪ್ರಕ್ರಿಯೆ ಆರಂಭಕ್ಕೆ ಮುನ್ನವೇ ಕೂಡ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರೋದಂಥದ್ದು. ಅಂದರೆ ಅವರ ಕುಟುಂಬಸ್ಥರ ಹೆಸರಲ್ಲಿ ಆಸ್ತಿ ಪಡೆಯುವಂಥದ್ದಾಗಿರ್ಬೋದು, ಕುಟುಂಬಸ್ಥರ ಹೆಸರಲ್ಲಿ ಬೇರೆಡೆ ಅಲ್ಲಿ ಆಸ್ತಿ ಸಂಪಾದನೆ ಮಾಡುವಂಥದ್ದಾಗಿರ್ಬೋದು. ಹೀಗೆ ಬಗೆದಷ್ಟು ಬಯಲಾಗ್ತಾ ಇದೆ. ಇತ್ತೀಚೆಗೆ ಇವರು ಏನು 8 ಜನ ಇದಾರಲ್ಲ, ಈ 8 ಜನಗಳ ಆಸ್ತಿಯನ್ನು ಇತ್ತೀಚೆಗೆ ಮಾಡಿದಂಥ ಒಂದಿಷ್ಟು ಖರೀದಿ ಮಾಡಿದಂಥ ರೀತಿಯಾಗಿರ್ಬೋದು. ಇವರ ಮನೆಯಲ್ಲಿ ಸಿಕ್ಕಂಥ ಹಣದ ವಿಚಾರಕ್ಕೆ ಮಾತನಾಡೋದಾದ್ರೆ 80 ಲಕ್ಷ ರೂಪಾಯಿ ಇವರ ಮನೆಯಲ್ಲಿ ಕ್ಯಾಶ್ ಸಿಕ್ಕಿರುವಂಥದ್ದು. ಇದುವರೆಗೂ ಕೂಡ ತನಿಖೆ ನಡೆಸಿದಾಗ, ಹೋಗಿ ರೈಡ್ ಮಾಡಿದಾಗ ಸಿಕ್ಕಿರುವಂಥ ಹಣ 8 ಜನ ಇದಾರಲ್ಲ, ಈ 8 ಜನರ ಮನೆಯಲ್ಲಿ ಸಿಕ್ಕಿರುವಂಥದ್ದು ಒಟ್ಟಾರೆ 80 ಲಕ್ಷ ರೂಪಾಯಿ.
80 ಲಕ್ಷ ರೂಪಾಯಿ ಎಲ್ಲಿಂದ ಬರುತ್ತೆ? ಈ ಟ್ರಸ್ಟಿಗಳಿಗೆ, ಇಲ್ಲಿ ಟ್ರಸ್ಟಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ, ಇವ್ರಿಗಿರುವಂಥ ಸ್ಯಾಲ್ರಿ ಎಷ್ಟು? ಈ ರೀತಿಯಾಗಿ ಎಲ್ಲ ಆ್ಯಂಗಲಲ್ಲಿ ಇಲ್ಲಿ ಇನ್ವೆಸ್ಟಿಗೇಷನ್ ನಡೆಸಲಾಗ್ತಾ ಇದೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ಮಾಡಿದಂಥ ರೀತಿ ಇದು. ಜನ ನಂಬ್ಕೊಂಡು ದೇವರಿಗೆ ಅಂತ ಹೇಳಿ, ದೇವರ ಉದ್ಧಾರಕ್ಕೆ ಅಂತ ಹೇಳಿ ಏನಾದರೂ ಧಾರ್ಮಿಕವಾಗಿ ಬಳಸ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ, ದೇವಸ್ಥಾನಕ್ಕೆ ಏನಾದರೂ ಬಳಸ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಜನ ಹೋಗಿ ಕಾಣಿಕೆ ಹಾಕ್ತಾರೆ, ಹುಂಡಿಗೆ. ಅವ್ರ ಹತ್ರ ಇಲ್ಲ ಅಂತ ಅಂದರೂ ಅಟ್ಲೀಸ್ಟ್ 1 ರೂಪಾಯಿನಾದರೂ ಹೋದಂಥ ಒಬ್ಬ ವ್ಯಕ್ತಿ ದೇವರಿಗೆ ಮುಟ್ಲಪ್ಪ ಅಂತ ಹಾಕಿ ಬರ್ತಾರೆ. ಆ ನಂಬಿಕೆಗೆ ನೀವು ದ್ರೋಹ ಮಾಡಿಬಿಟ್ರಲ್ಲ. ರಾಮಲಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಯೋಧ್ಯೆಯಲ್ಲಿ ರಾಮ ದೇವಸ್ಥಾನ ನಿರ್ಮಾಣ ಆದಾಗ ಇಡೀ ಭಾರತ ಜನರು ಎಷ್ಟು ಮಟ್ಟಿಗೆ ಖುಷಿ ಪಟ್ಟಿದ್ದಾರೆ. ಎಲ್ಲರೂ ಕೂಡ ಹೋಗಿ ಒಂದ್ಸತಿನಾದ್ರೂ ನಾವು ಅಯೋಧ್ಯೆಗೆ ಹೋಗಿ ರಾಮಲಲ್ಲಾ ನೋಡ್ಕೊಂಡು ಬರಬೇಕಪ್ಪ ಅಂತ ಎಷ್ಟು ಜನರ ಆಸೆ ಇದೆ, ಕನಸುಗಳಿದಾವೆ. ಬಟ್ ಅಂಥ ದೇವಸ್ಥಾನದಲ್ಲೇ ಈ ರೀತಿಯಾಗಿ ಆಗಿರುವಂತಹ ಘಟನೆ. ಈಗ ಎಲ್ಲ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಶೌಚಾಲಯದಲ್ಲೂ ಕೂಡ ಹಣವನ್ನ ಬಚ್ಚಿಟ್ಟಿದ್ರು, ಅಲ್ಲಿಂದ ಕೂಡ ಹಣವನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನುವಂಥ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು.